ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನು ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕೆ? ಹೌದಲ್ವಾ? ಇವತ್ತಿನ ಒಂದು ವಿಷಯ ಅದು ಸ್ಪೆಷಲಿ ನಿಮಗೋಸ್ಕರ, ರೈಟ್? ನಾನು ನಿಮ್ಮ ಆನಂದ್ ಪಾಟೀಲ್, ಟೆಕ್ನಿಕಲ್ ಅನಲಿಸ್ಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೈಕಾಲಜಿಸ್ಟ್. ಓಕೆ, ಈ ಒಂದು ಇವತ್ತಿನ ವಿಷಯ ತಿಳ್ಕೊಳ್ಳೋಣ. ಯಾರಿಗೆ ಎಕ್ಸಾಕ್ಟ್ಲಿ ಈ ವಿಡಿಯೋ ಅಂತ ಹೇಳ್ಬಿಡ್ತೀನಿ. ಯಾರು ಫಂಡಮೆಂಟಲ್ ನೋಡಿ ಸುಸ್ತಾಗಿದ್ದೀರಾ, ಸ್ಕ್ರೀನರು, ಮನಿ ಕಂಟ್ರೋಲು, ಆ ವೆಬ್ಸೈಟ್ ಈ ವೆಬ್ಸೈಟ್ ನೋಡಿ, ಈ ಯೂಟ್ಯೂಬ್ ಚಾನಲ್ ಆ ಯೂಟ್ಯೂಬ್ ಚಾನಲ್ ಎಲ್ಲಾನು ನೋಡಿ, ಪಿ ರೇಷಿಯೋ, EPS, ಬ್ಯಾಲೆನ್ಸ್ ಶೀಟ್ ನೋಡಿ ಸುಸ್ತಾಗಿ ಆದರೂ ಕೂಡ ಒಂದು ಸ್ಟಾಕ್ನ ತಗೊಂಡು ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೋಸ್ಕರ ಇವತ್ತಿನ ಒಂದು ಟಾಪಿಕ್. ಎಕ್ಸಾಕ್ಟ್ಲಿ ಅವ್ರಿಗೋಸ್ಕರ. ಓಕೆನಾ? ಅರ್ಥ ಮಾಡ್ಕೊಳ್ಳಿ ಯಾರಿಗೋಸ್ಕರ ಅಂತ. ಓಕೆ ಸರ್, ಸುಮಾರು ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ನನಗೆಲ್ಲ ಗೊತ್ತು, ಅದು ಗೊತ್ತು, ಇದು ಗೊತ್ತು, ಸ್ಟಿಲ್ ದುಡ್ಡು ಮಾಡಿದೆಯಾ? ಇಲ್ಲ, ನೋ. ಎಲ್ಲ ಗೊತ್ತು. ನಮ್ಮ ಸುಮಾರು ಜನ ಸಿಗ್ತಾ ಇರ್ತಾರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ತುಂಬ ಜನ ಹೇಳ್ತಾರೆ, ಸರ್ ನಾನು ಆ ಸ್ಟಾಕ್ ತೊಗೊಂಡೆ, ಸರ್ ಇದನ್ನ ನೋಡಿ ತೊಗೊಂಡೆ, ಅದನ್ನ ನೋಡಿ ತೊಗೊಂಡೆ, ಎಂಡ್ ಆಫ್ ದಿ ಡೇ 10 ತೊಗೊಂಡೆ, ಒಂದರಲ್ಲಿ ದುಡ್ಡು ಬಂತು, ಇನ್ನೊಂದರಲ್ಲಿ ಎಲ್ಲ ದುಡ್ಡು ಹೋಯ್ತು. ಸರ್ ಒಳ್ಳೊಳ್ಳೆ IPO ಅಪ್ಲೈ ಮಾಡಿದೆ, ಸರ್ 10 ಅಪ್ಲೈ ಬಂತು, ಒಂದು IPO ಹಾಕಿ ಎಲ್ಲ ಹೋಯ್ತು, ಕಿತ್ಕೊಂಡು ಹೋಯ್ತು. ಸರ್ ಒಂದು 10 ಸ್ಟಾಕಲ್ಲಿ ತೊಗೊಂಡೆ, ಪ್ರಾಫಿಟ್ ಮಾಡಿದೆ, ಒಂದೇ ಸ್ಟಾಕಲ್ಲಿ ಹಾಕಿದೆ, ಲಾಟ್ರಿ ಹೋಯ್ತು ದುಡ್ಡು. ಈ ರೀತಿ ದಿನ ಬೆಳಗಾದ್ರೆ 108 ಕೇಸ್ಗಳಿದ್ದಾವೆ ಈ ಥರ. ಓಕೆನಾ? ನಿಮಗೂ ಮನ್ಸಲ್ಲಿ ಕಾಡುತ್ತೆ, ಹೋಗಪ್ಪ ಎಷ್ಟು ನೋಡಿದ್ರು ಅಷ್ಟೇ, ಸ್ಟಾಕ್ ಮಾರ್ಕೆಟು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇದು ವರ್ಕ್ ಆಗಲ್ಲ, ಓಕೆ ಎಲ್ಲರೂ ಹೇಳ್ತಾರೆ ಸುಮ್ಮನೆ ಅನ್ನೋ ಒಂದು ಭಾವನೆಗೆ ನೀವು ಬಂದಿದ್ದರೆ ಅದು ಯಾಕೆ ಹಿಂಗಾಗುತ್ತೆ ಅಂತ ಇವತ್ತು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ರಿಯಾಲಿಟಿ ಸತ್ಯ, ಒಂದು ಕೈ ಸತ್ಯನೇ ಅಂತ ಕರಿಬೋದು, ಕೈ ಸತ್ಯಗಳಿದೆ, ಯಾವುದು ನಿಮಗೆ ಅರಗಿಸ್ಕೊಳಕ್ಕಾಗಲ್ಲ. ಇವತ್ತು ನಾನು ಹೇಳಿದ್ರು ನೀವು ನಂಬಲ್ಲ ಅಂತ ಒಂದು ವಿಷಯಗಳು ಇದೆ. ವಿತ್ ಪ್ರೂಫ್ ಕೊಡ್ತೀನಿ ನಾನು ಇವತ್ತು ನಿಮಗೆ. ಇವತ್ತು ಬಂದಿರೋದೆ ತುಂಬ ದಿವಸದ ಮೇಲೆ ಬಂದಿದ್ದೀನಿ, ನಿಮ್ಗೊಂದು ವಿತ್ ಪ್ರೂಫ್ ಕೊಡ್ತೀನಿ. ಯಾಕೆ ನೀವು ನೋಡೋ ಒಂದು ಫಂಡಮೆಂಟಲ್ ವರ್ಕ್ ಆಗಲ್ಲ, ನೀವು ನೋಡೋ ಒಂದು ಫಂಡಮೆಂಟಲ್ನ ನೋಡಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸ್ಪೆಷಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನೀವು ನೋಡುವ ಫಂಡಮೆಂಟಲ್, ನಾಟ್ ಫಂಡಮೆಂಟಲ್, ನೀವು ನೋಡೋ ಫಂಡಮೆಂಟಲ್. ಯಾಕೆ ನೀವು ನೋಡೋ ಫಂಡಮೆಂಟಲ್ ವರ್ಕ್ ಆಗಲ್ಲ, ಅದರಿಂದ ಯಾಕೆ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳಕೊಡ್ತೀನಿ. ಓಕೆ, 2 ಥರ ಒಂದು ಕ್ಯಾಟಗರಿ ಜನ ಇದ್ದಾರೆ. ಒಂದು ಇನ್ವೆಸ್ಟ್ಮೆಂಟು, ಟ್ರೇಡಿಂಗ್ ಮಾಡುವಂಥ ಕ್ಯಾಟಗರಿ ಇದೆ. ಟ್ರೇಡಿಂಗು ಫಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ, ಆಮೇಲೆ ಟ್ರೇಡಿಂಗ್ ಬಗ್ಗೆ ಮಾತಾಡೋಣ. ಮೇ ಬಿ ಲೆಂತ್ ಆಗ್ಬೋದು ಇವತ್ತಿನ ವಿಡಿಯೋ. ಓಕೆ, ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇನೆ. ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ, ನಿಮಗೆ ಒಂದು ಜ್ಞಾನೋದಯ ಆಗುವಂಥ ವಿಷಯ ಇವತ್ತಿದೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡೋಣ. ನೀವು ಒಂದು ಸ್ಟಾಕ್ ಹುಡುಕ್ತೀರಾ, ಅನಲೈಸ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬಟ್ ಸಕ್ಸಸ್ಫುಲಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಎಲ್ಲೊಂದು ಮಿಸ್ ಆಗುತ್ತೆ. ನೀವು ತೊಗೊಂಡ್ಮೇಲೆ ನಿಂತೋಗುತ್ತೆ ಸ್ಟಾಕು, ಇಲ್ಲ ನೀವು ತಗೊಂಡ್ಮೇಲೆ ಕೆಳಗಡೆ ಬರುತ್ತೆ, ಏನೋ ಒಂದು ಇಶ್ಯೂ ಆಗುತ್ತಾನೆ ಇರುತ್ತೆ. ಓಕೆನಾ? ಪ್ರಿಡಿಕ್ಟ್ ಮಾಡೋಕ್ಕಾಗ್ತಲ್ಲ, ಪ್ರಾಪರಾಗಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗ್ತಲ್ಲ. ಯಾಕೆ ಹಿಂಗಾಗುತ್ತೆ ನೋಡಿ? ಫಂಡಮೆಂಟಲ್ ಅನ್ನೋದು ನಾವು ನೋಡುವಂಥ ಫಂಡಮೆಂಟಲ್ ಎಲ್ಲ ಹಳಸೋಗಿರೋ ಚಿತ್ರಾನ್ನ. ಓಕೆನಾ? ನ್ಯೂಸ್ ಏನೇ ಒಂದು ನೀವು ಯೂಟ್ಯೂಬಲ್ಲಿ ಸಿಗ್ಬೋದು, ನ್ಯೂಸ್ ಚಾನಲ್ ಸಿಗ್ಬೋದು, ಗೂಗಲಲ್ಲಿ ಸಿಗ್ಬೋದು, ಅದು ಅಳಿಸೋಗಿರೋ ಚಿತ್ರಾನ್ನ ಎಲ್ಲ ಆಲ್ರೆಡಿ ಮುಗಿದು ಯಾರಿಗೆ ತಲುಪಬೇಕು ಅವ್ರಿಗೆ ಆ ನ್ಯೂಸ್ ತಲುಪಿ ಅವ್ರ ಬೆನಿಫಿಟ್ ತೊಗೊಂಡಾದ್ಮೇಲೆ ನಿಮ್ಮ ಹತ್ರ ಬರುತ್ತೆ. ಈ ವಿಷಯ ನಾನು ಇವತ್ತಲ್ಲ, ನಾನು ಎಷ್ಟೋ ವೆಬಿನಾರ್ಗಳಲ್ಲಿ ಹೇಳಿದ್ದೀನಿ, ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಇವತ್ತು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ತುಂಬ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಯಾರು ಒಂದು 500 ಕೋಟಿ, 1000 ಕೋಟಿ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಲೈಕ್ ರಾಕೇಶ್ ಜುಂಜುನ್ವಾಲಾ ಇದ್ದರು, ಪುರಂಜಿ ವ್ಯಾಲ್ಯೂ ಅಂತ ಇದ್ದಾರೆ, ಆಶೀಶ್ ಕಚೋಲಿಯಾ ಅಂತ ಇದ್ದಾರೆ, ನಮ್ಮ ಡಿಮಾರ್ಟ್ ಓನರ್ ಇರ್ಬೋದು, ರಾಧಾಕೃಷ್ಣ ದಮಾನಿ ಅಂತ ಇದ್ದಾರೆ, ಸುಮಾರು ಜನ ಇದ್ದಾರೆ ಒಂದು ದೊಡ್ಡ ದೊಡ್ಡ ಇನ್ವೆಸ್ಟರ್. ಇವರೆಲ್ಲ ಏನು ಮಿನಿಮಮ್ ಒಂದು 500 crores 1000 crores ಒಂದು ಪೋರ್ಟ್ಫೋಲಿಯೋ ಇರುವಂಥ ವ್ಯಕ್ತಿಗಳು. ಇವರೆಲ್ಲ ಯಾವ ರೀತಿ ಫಂಡಮೆಂಟಲ್ ನೋಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಇವಾಗ ನೀವು ನೋಡ್ತಾ ಇರೋದು ರಾಂಗಾ ರೈಟ್ ಅಂತ ನೀವೇ ಡಿಸೈಡ್ ಮಾಡಿ ಕಮೆಂಟ್ ಮೇಲೆ ಬಾಕ್ಸಲ್ಲಿ ಹಾಕಿ. ನಾನೇನೋ ಅದ್ರ ಬಗ್ಗೆ ಹೇಳಲ್ಲ, ನೀವೇ ಒಂದು ಡಿಫ್ರೆನ್ಸಿಯೇಷನ್ನ ಮಾಡ್ಕೊಳ್ಳಿ, ರೈಟ್? ಇವತ್ತು ರಿಯಾಲಿಟಿ ನೋಡೋಣ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರು ಹೆಂಗೆ ಸಕ್ಸಸ್ ಆಗ್ತಾರೆ, ಅವ್ರು ಯಾವ ರೀತಿ ಫಂಡಮೆಂಟಲ್ ನೋಡ್ತಾರೆ ಅಂತ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅವ್ರು ಏನು ಮಾಡ್ತಾರೆ ಫಂಡಮೆಂಟಲ್ ನೋಡಬೇಕಂದ್ರೆ, ನೋಡಿ ಸರ್, ಫಸ್ಟ್ ಅವ್ರ ಹತ್ರ ಒಂದು ಸೆಟಪ್ ಇರುತ್ತೆ, ಒಂದು ದೊಡ್ಡದಾಗಿ ಆಫೀಸ್ ಇರುತ್ತೆ, ಅಲ್ಲೊಂದು 50 ಜನದಿಂದ 30 ಜನ ರಿಸರ್ಚ್ ಟೀಮ್ ಇರುತ್ತೆ ಅವ್ರ ಹತ್ರ. ಓಕೆನಾ? ಒಂದು ರಿಸರ್ಚ್ ಟೀಮ್ ಇರುತ್ತೆ. ಮತ್ತು ಇನ್ನೂ ಒಂದು ಪ್ಲಸ್ ಒಂದು ಇನ್ನೂ ದೊಡ್ಡ ಸೈಜ್ ಇರುವಂಥ ಇನ್ವೆಸ್ಟರ್ ಆಗಿರ್ಬೋದು, ದೊಡ್ಡ ದೊಡ್ಡ ಬ್ಲೂ ರಾಕ್ ಕಂಪ್ನಿ ಇದೆಯಲ್ಲ, ಬ್ಲಾಕ್ ರಾಕ್ ಅಂತಾನೆ ಏನೋ ಕಂಪ್ನಿ ಇದೆ, ಸುಮಾರು ಕಂಪ್ನೀಸ್ಗಳಿದೆ ಇನ್ವೆಸ್ಟ್ಮೆಂಟ್ ಮಾಡೋ, ಅವ್ರ ಹತ್ರ ಸೂಪರ್ ಕಂಪ್ಯೂಟರ್ ಇರುತ್ತೆ. ಏನು ಸೂಪರ್ ಕಂಪ್ಯೂಟರ್ ಅಂದರೆ ನಮ್ಮನೇಲಿರೋ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಲ್ಲ ಅದು. ಓಕೆನಾ? ಅದು ಡೇಟಾ ಸೆಂಟರ್ ಥರ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿರ್ತಾರೆ. ಅದ್ರ ಕೆಲಸ ಏನಪ್ಪ ಅಂದರೆ ಡೇಲಿ ಡೇಟಾನ ಅನಲೈಸ್ ಮಾಡುತ್ತೆ. ಇಂಡಿಯಾದಲ್ಲಿ ಯಾವ ಪ್ರಾಡಕ್ಟ್ ಟ್ರೆಂಡಿಂಗ್ ಬರ್ತಾ ಇದೆ, ಯಾವ ಸೆಕ್ಟರ್ ಟ್ರೆಂಡಿಂಗ್ ಬರ್ತಾ ಇದೆ, ಜನ ಏನು ಲೈಕ್ ಮಾಡ್ತಾ ಇದ್ದಾರೆ, ಯಾವ ಫುಡ್ ಲೈಕ್ ಮಾಡ್ತಾ ಇದ್ದಾರೆ, ಯಾವ ಒಂದು ಬಟ್ಟೆನ ಇಷ್ಟ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಏನು ನಡೀತಾ ಇದೆ, ಗೂಗಲಲ್ಲಿ ಏನು ನಡೀತಾ ಇದೆ, ಅದೊಂದು ದಿನಾ ಡೇಟಾನ ಸ್ಟೋರ್ ಮಾಡುತ್ತೆ.
ಸ್ಟೋರ್ ಮಾಡಿ 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 ಅನಲೈಸ್ ಮಾಡುತ್ತೆ. ಇವತ್ತು ಟ್ರೆಂಡ್ ಏನು ನಡೀತಾ ಇದೆ, ಸೆಕ್ಟರ್ ಏನು ನಡೀತಾ ಇದೆ, ಮಾನ್ಸೂನ್ ಬರೋದಿದೆಯಾ ಇಲ್ವಾ, ಈ ಥರ ಸುಮಾರು ವಿಷಯಗಳನ್ನು ಅನಲೈಸ್ ಮಾಡುತ್ತೆ. ಲೈಕ್ ನಮ್ಮ ಜಿಯೋ ಜೊತೆ ಟೈಪ್ ಆಗಿದೆ, ಓಕೆನಾ. ಬ್ಲಾಕ್ ರಾ ಕಂಪ್ನಿ ಅನ್ಬೋದು, JP ಮಾರ್ಗನ್, ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಈ ಸೂಪರ್ ಕಂಪ್ಯೂಟರ್ ಇದೆ. ಕೆಲವರು ಇನ್ವೆಸ್ಟರ್ ಹತ್ರ ಕೂಡ ಇರುತ್ತೆ. ಓಕೆ, 1 ಪಾಯಿಂಟ್. 30ರಿಂದ 40 ಜನ ರಿಸರ್ಚ್ ಮಾಡೋ ಟೀಮ್ ಇರುತ್ತೆ, ಸೂಪರ್ ಕಂಪ್ಯೂಟರ್ ಇರುತ್ತೆ. 2 ಪಾಯಿಂಟ್ ಆಯಿತು. ಓಕೆನಾ. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಇವರ ಒಂದು ಫ್ರೆಂಡ್ ಸರ್ಕಲ್ ಯಾರು ಇರ್ತಾರೆ, ನಿಮ್ಮ ಥರ ನಮ್ಮ ಥರ ಫ್ರೆಂಡ್ಸ್ ಇರ್ತಾರೆ, ಅವರಿಗೆ ಫ್ರೆಂಡ್ ಸರ್ಕಲ್, ಇವ್ರದ್ದೇ ಆದ ಒಂದು ಇನ್ವೆಸ್ಟರ್ಸ್ ಫ್ರೆಂಡ್ಸ್ ಇರ್ತಾರೆ. ಅವರು ಇಂಟರ್ನಲ್ಲಿ ಶೇರ್ ಮಾಡ್ಕೊತಾರೆ ಇನ್ಫಾರ್ಮೇಷನ್ನ. ದೇ ವಿಲ್ ಶೇರ್ ಇನ್ಫಾರ್ಮೇಷನ್ ಇಂಟರ್ನಲ್ಲಿ, ಅವರೆಲ್ಲ ಶೇರ್ ಮಾಡ್ಕೊತಾರೆ. ಹಾಗಾಗಿ ಅವ್ರು ಯಾವ ಕಂಪ್ನಿಲಿ ಏನು ನಡೀತಾ ಇದೆ ಅಂತ ಅವ್ರಿಗೆ ಇಂಟರ್ನಲ್ಲಿ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಇದೊಂದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಸುಮಾರು ಜನ ಒಂದು ದೊಡ್ಡ ದೊಡ್ಡ ಇನ್ವೆಸ್ಟ್ರು ಒಂದು ಕಂಪ್ನಿಲಿ ಡೈರೆಕ್ಟರ್ ಆಗಿರ್ತಾರೆ. ಏನಾಗಿರ್ತಾರೆ? ಡೈರೆಕ್ಟರ್ ಆಗಿರ್ತಾರೆ. ಆ ಒಂದು ಕಂಪ್ನಿಲಿ ನಡೆಯೋ ಮೀಟಿಂಗಲ್ಲಿ ನಡೆಯೋ ವಿಷಯಗಳೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಹೊರಗಡೆ ಬಂದಮೇಲೆ ಅವರು ಕೂಡ ಅವ್ರದ್ದೇ ಆದ ಒಂದು ನೆಟ್ವರ್ಕಲ್ಲಿ ಶೇರ್ ಮಾಡ್ಕೊತಾರೆ. ಅವರು ಒಂದು ಸ್ಟೇಕ್ನ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು, ಅದನ್ನು ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಕೆಲವೊಬ್ಬರಿಗೆ ಇದನ್ನೆಲ್ಲ ಕೆಲವೊಂದು ನಂಬೋಕ್ಕೆ ಕಷ್ಟ ಆಗ್ಬೋದು, ಬಟ್ ಇದು ನಿಜ. ಕೆಲವೊಂದು 1000 ಕೋಟಿ 500 ಕೋಟಿ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರಲ್ಲ, ಯಾವುದೇ ಎಕ್ಸಾಂಪಲ್ ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ದಾರೆ, ಒಂದು 100 ಕೋಟಿನೋ 200 ಕೋಟಿನೋ ಇನ್ವೆಸ್ಟ್ ಮಾಡಿದ್ರೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಇನ್ಫೋಸಿಸ್ ಅಂದ್ಕೊಳ್ಳಿ. ಇನ್ಫೋಸಿಸಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಓಕೆನಾ. ಇನ್ಫೋಸಿಸಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ ಇವ್ರ ಕಡೆಯಿಂದ. ಇನ್ಫೋಸಿಸ್ ಮ್ಯಾನೇಜ್ಮೆಂಟಲ್ಲಿ ಏನು ನಡೀತದೆ ಅಂತ ಇನ್ಫಾರ್ಮೇಷನ್ ಕೊಡೋಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿ ಜಾಬ್ ಮಾಡ್ತಾ ಇರ್ತಾರೆ ಇವ್ರ ಕಡೆ ಅಂತ. ಇನ್ಸೈಡರ್ ಅಂತಲೂ ಕರೀತಾರೆ. ಇದೆಲ್ಲ ನಡೆಯುತ್ತೆ, ಲೀಗಲ್ಲ ಇಲ್ಲೀಗಲ್ ಅನ್ಬೋದು ನೀವು, ಎಲ್ಲ ಥರನೂ ಕೂಡ ನಡೆಯುತ್ತೆ. ಯಾರ ಹತ್ರ ದುಡ್ಡು ಇದೆಯಲ್ಲ, ಅವ್ರ ದುಡ್ಡು ಅವ್ರು ಸೇಫ್ ಮಾಡ್ಕೋಬೇಕು, ಅವ್ರು ಪ್ರಾಫಿಟ್ ಮಾಡ್ಕೋಬೇಕು, ಅವ್ರು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ, ತಪ್ಪೇನಿಲ್ಲ. ಅವ್ರ ದುಡ್ಡನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ, ಅವ್ರದ್ದೊಂದು ಸ್ಟ್ರಾಟಜಿನೇ ಮಾಡ್ಕೊಂಡಿದ್ದಾರೆ. ಅವ್ರ ಕಡೆ ಒಬ್ಬ ಇನ್ಸೈಡರ್ ಒಬ್ಬ ವ್ಯಕ್ತಿ ಇರ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಮಾಡ್ತಾರೆ, ಸರ್ ಇವತ್ತು ಈ ಕಂಪ್ನಿಲಿ ಏನು ನಡೀತಾ ಇದೆ ಅಂತ. ಓಕೆನಾ, ಹೆಂಗಿದೆ ಸೆಟಪ್ಪು, ಸೂಪರ್ ಆಗಿದೆಯಾ, ನೀವು ಮಾಡ್ಕೋಬೋದಂತ ಆಮೇಲೆ ಯೋಚನೆ ಮಾಡೋಣ, ಓಕೆನಾ. ಈ ಥರ ಸೆಟಪ್ ಒಂದವರು ನಿಮ್ಮ ಹತ್ರ ಇದೆ ಅಂತ ಎಂಡ್ ಆಫ್ ದಿ ಡೇ ನೋಡ್ಬಿಟ್ಟು ಆಮೇಲೆ ನಾನು ಫಂಡಮೆಂಟಲ್ ಮಾಡಿ ನೋಡಿ ದುಡ್ಡು ಮಾಡ್ತೀನೋ ಮಾಡಲ್ವ ಅಂತ ನೀವೇ ಡಿಸೈಡ್ನ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಇರುತ್ತೆ. ನೆಕ್ಸ್ಟ್ ಬಂದು ಇನ್ನೂ ಒಂದು ಕೈ ಮೀರಿ, ಓಕೆನಾ, ಇವ್ರ ಹತ್ರ ಹ್ಯಾಕರ್ಸ್ಗಳು ಕೂಡ ಇರ್ತಾರೆ, ಓಕೆನಾ. ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪ್ನಿ ಮೇನ್ ಇದಾರಲ್ಲ, ಈ ಒಂದು ಕ್ಯಾಟಗರಿಲಿರೋರು ಅವ್ರು ನೋಡಿ ಸಪ್ರೇಟ್ ವಿಂಡೋನೂ ಕೂಡ ಇರುತ್ತೆ. ಮಾರ್ಕೆಟ್ ನಮಗೆ ಓಪನ್ ಆಗೋದು 9:15ಗೆ, ಬಟ್ ಅವ್ರಿಗೆ ಓಪನ್ ಆಗೋದು 8:30 8:40ಗೆ ಓಪನ್ ಆಗುತ್ತೆ. ಅಲ್ಲೇ ಬಲ್ಕ್ ಡೀಲೆಲ್ಲ ಆಗುತ್ತೆ. ಅದು ಒನ್ ಆಫ್ ಅಡ್ವಾಂಟೇಜ್ ಇರುತ್ತೆ. ಈ ರೀತಿಯ ಇವ್ರ ಹತ್ರ ಫೆಸಿಲಿಟೀಸ್ಗಳು ಇರುತ್ತೆ. ಮತ್ತು ಇವ್ರ ಹತ್ರ ಹ್ಯಾಕರ್ ಏನು ಮಾಡ್ತಾರೆ ಸರ್ ಅಂದರೆ ನೋಡಿ, ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಕಂಟ್ರಿ ವೈಸ್ ಇನ್ವೆಸ್ಟ್ ಮಾಡ್ತಾರೆ, ಡೊಮೆಸ್ಟಿಕ್ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾವುದೊಂದು ಕಂಪ್ನಿಲಿ ಏನು ನಡೀತಾ ಇದೆ, ಯಾವುದೊಂದು ಪೊಲಿಟಿಕಲ್ ಗೌರ್ಮೆಂಟ್ ವೆಬ್ಸೈಟಲ್ಲಿ ಏನು ಅಪ್ಲೋಡ್ ಆಗ್ತಾ ಇದೆ, ಪ್ರತಿಯೊಂದು ಕೂಡ ಹ್ಯಾಕ್ ಮಾಡಿ ಕೂಡ ಇನ್ಫಾರ್ಮೇಷನ್ ಇವರು ಕಲೆಕ್ಟ್ ಮಾಡ್ಕೊತಾರೆ. ಕೊನೆಯಲ್ಲಿ ಇನ್ನೂ ಇದಕ್ಕಿಂತ ಮೀರಿರೋ ಒಂದು, ಬಟ್ 99% ಜನ ಕೆಲವೊಂದು ವಿಷಯಗಳನ್ನ ಮಾಡಲ್ಲ, ಬಟ್ ಕೆಲವರು ಮಾಡೋರು ಕೂಡ ಇದ್ದಾರೆ. ಏನು ಬಾಂಬ್ ಬ್ಲಾಸ್ಟ್ ಎಲ್ಲ ಮಾಡಿಸೋರು ಇದ್ದಾರೆ ಸ್ಟಾಕ್ ಮಾರ್ಕೆಟ್ನ ಕೆಳಗಡೆ ತೊಗೊಂಬರೋಕ್ಕೆ. 99% ಜನ ಇಲ್ಲ, ಬಟ್ 1% ಪೀಪಲ್ ಆ ಥರ ಕ್ಯಾಟಗರಿ ಕೂಡ ಇನ್ವೆಸ್ಟರ್ ಒಂದು ಗ್ರೂಪಲ್ಲಿ ಇದ್ದಾರೆ. ಆ್ಯಸ್ ಎ ಒಂದು ಬ್ಯಾಡ್ ವೇಯಲ್ಲೂ ಕೂಡ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಇವ್ರು ನೋಡಿ ಹ್ಯಾಕರ್ಸ್ ಇದ್ದಾರೆ, ಟೀಮ್ ಇದೆ, ಸೂಪರ್ ಕಂಪ್ಯೂಟರ್ ಇದೆ, ಅವರ ಒಂದು ಫ್ರೆಂಡ್ ಸರ್ಕಲ್ ಇದೆ, ಇನ್ಸೈಡರ್ ಅವರ ಕಡೆಯಿಂದ ಕಂಪ್ನಿಲಿ ಇರ್ತಾರೆ, ಓಕೆನಾ. ನಾನೊಂದು 10 ಜನ ಇನ್ವೆಸ್ಟರ್ ಇದೆ, ನಮ್ಮ ನೆಟ್ವರ್ಕಲ್ಲಿಂದ ಒಬ್ಬ ಯಾರೋ ಆ ಕಂಪ್ನಿಲಿ ಒಬ್ಬ ಇನ್ಸೈಡರ್ ಇರ್ತಾನೆ, ಒಳಗೆ ಏನು ನಡೀತಿದೆ ಅಂತ ಹೇಳ್ತಾನೆ. ಈ ಎಲ್ಲ ಒಂದು ವಿಷಯಗಳನ್ನು ಇಟ್ಟುಕೊಂಡು ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಬೇಕಾದಾಗ ತೆಗಿತಾರೆ. ಇನ್ನೂ ಒಂದು ವಿಷಯ ಇದೆ, ಪೊಲಿಟಿಕಲಿ ಗೌರ್ಮೆಂಟಲ್ಲಿ ಏನು ಪಾಲಿಸಿ ನಡೀತಾ ಇದೆ, ಯಾವ ಬಿಲ್ ಬರೋದಿದೆ, ಏನು ಸೆಕ್ಟರ್ಗೆ ಬೆನಿಫಿಟ್ ಬರೋದಿದೆ ಅಂತಲೂ ಕೂಡ ಇವ್ರಿಗೆ ಫಸ್ಟ್ ಗೊತ್ತಾಗುತ್ತೆ. ನಾನು ನಿಮ್ಗೇನಾದ್ರು ಮೇ ಬಿ ಇವತ್ತು ನ್ಯೂಸ್ ನೋಡಿ ಹೇಳ್ತಾ ಇದ್ದೀನಿ ಅನ್ಕೋಬೋದು. ನನ್ನ ಕಳೆದ ಹಳೆಯ ವಿಡಿಯೋಗಳು ಹೋಗಿ ನೋಡಿ, ನನ್ನ ವೆಬಿನಾರ್ದೊಂದು ವಿಡಿಯೋ ಇದೆ, ಅದರಲ್ಲೂ ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೊಲಿಟಿಕಲಿ ಕೂಡ ಅವ್ರಿಗೆ ಅಡ್ವಾನ್ಸ್ ಇರುತ್ತೆ. ಇದರದ್ದು ಪ್ರೂಫ್, ಹೌದಾ, ಪ್ರೂಫ್ ಬೇಕಲ್ವಾ. ರೇಖಾ ಜುಂಜುನ್ವಾಲಾ ಅವರು, ಓಕೆನಾ, ನಜಾರಾ ಟೆಕ್ನಾಲಜಿಯಿಂದ ಮುಂಚೆನೆ, ಅಂದರೆ ಈ ಆನ್ಲೈನ್ ಗೇಮಿಂಗ್ ಬ್ಯಾನ್ ಆಗೋದಕ್ಕಿಂತ ಮುಂಚೆನೇ 300 ಕೋಟಿ ಎಕ್ಸಿಟ್ ಆದರು. ಈ ನ್ಯೂಸ್ನ ನೀವು ನೋಡಿರ್ತೀರ, ಕರೆಕ್ಟಾ. ಅವ್ರಿಗೆ ಹೆಂಗೆ ಗೊತ್ತಾಯಿತು, ಕರೆಕ್ಟಾ. ರೇರ್ ಅರ್ತ್ ಮಿನರಲ್ಸು, ಓಕೆನಾ, ಚೈನಾಕ್ಕೆ ಒಂದು ಇದು ಮಾಡ್ತಾ ಇದ್ದಾರೆ, ನಮಗೆ ಒಂದು ಕೊಡೋಕ್ಕೆ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ ಅಂತ ಫಸ್ಟ್ ಗೊತ್ತಾಗಿದ್ದಾರೋ ಅವ್ರಿಗೆ. ಆವಾಗ ರೇರ್ ಅರ್ತ್ ಸ್ಟಾಕ್ಗಳು ಹೋಗೋಕ್ಕೆ ಶುರು ಆಗುತ್ತೆ. ಸೆಮಿ ಕಂಡಕ್ಟರಲ್ಲಿ ಏನಾದ್ರು ಒಂದು ಸ್ಕೀಮ್ ಬರೋದಿದೆಯಾ, ಮುಂಚೆನೇ ಗೊತ್ತಾಗುತ್ತೆ. ಸೆಮಿ ಕಂಡಕ್ಟರ್ ರಿಲೇಟೆಡ್ ಸ್ಟಾಕ್ ಹೋಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಹಂಗಾಗಿ ಸುಮಾರು ವಿಷಯ ನೋಡಿ ಸರ್, ರಿಸಲ್ಟ್ ಬರೋರ್ಗೂ ಹೋಗುತ್ತೆ, ಮೇಲೆ ರಿಸಲ್ಟ್ ಬಂದಮೇಲೆ ಕೆಳಗಡೆ ಬೀಳುತ್ತೆ. ನೀವು ಅಂದ್ಕೊಡಿ, ಕ್ರೌಡ್ ಬಿಹೇವಿಯರ್ ನೋಡಿ, ಯಾರೆಲ್ಲ ಏನು ಅಂದ್ಕೊಂಡಿರ್ತಾರೋ ಅದು ಆಪೋಸಿಟ್ ಮಾರ್ಕೆಟ್ ವರ್ಕ್ ಆಗುತ್ತೆ. ಯಾಕಂದರೆ ನಿಮ್ಮೊಂದು ಎನಿ ಕಂಪನಿ, ಓಕೆನಾ, ಎನಿ ಕಂಪನಿ ಅಡ್ವಾನ್ಸ್ ಇನ್ಫಾರ್ಮೇಷನ್ ಅವ್ರ ಹತ್ರ ಹೋಗುತ್ತೆ ಫಸ್ಟು, ನಿಮ್ಮ ಹತ್ರ ಅಲ್ಲ. ನಾನು ಬ್ರೇಕಿಂಗ್ ನ್ಯೂಸ್ ನೋಡಿಬಿಟ್ಟೆ, ನನಗೆ ಗೊತ್ತಾಯಿತು, ನಾನು ಗೂಗಲಲ್ಲಿ ನೋಡಿದೆ, ಮನಿ ಕಂಟ್ರೋಲ್ ನೋಡಿದೆ, ಸ್ಕ್ರೀನಲ್ಲಲ್ಲಿ ನೋಡಿದೆ,
ಅದೆಲ್ಲ ಹಳಸೋಗಿರೋ ನ್ಯೂಸು. ಆ ನ್ಯೂಸ್ನ ಇಟ್ಕೊಂಡು ನೀವು ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ನ ಡಿಸಿಷನ್ನ ತೊಗೊಳಕ್ಕಾಗಲ್ಲ, ರೈಟ್? ಓಕೆ, ಇದು ಓವರ್ ಆಲ್ ಅವರ ಸೋರ್ಸ್ಗಳಾಯಿತು, ಹೇಗೆ ಟ್ರೇಡ್ ಮಾಡ್ತಾರೆ ಅಂತ ಗೊತ್ತಾಯಿತು. ಬಟ್ ಇದಕ್ಕಿಂತ ಅಡ್ವಾನ್ಸ್ ಆಗೂ ಕೂಡ ಅವರು ಫಂಡಮೆಂಟಲ್ನ ಅನಲೈಸ್ ಮಾಡ್ತಾರೆ. ಜನರಲಿ ನೀವೇನು ಮಾಡ್ತೀರಾ? ಒಂದು ವೆಬ್ಸೈಟ್ ಸ್ಕ್ರೀನ್ ನಾನು ಹೋಗ್ತೀನಿ, ಕಂಪ್ನಿ ರೆಗ್ಯುಲರ್ ಪ್ರಾಫಿಟ್ ಮಾಡ್ತಾ ಇದೆಯಾ, ಕಂಪ್ನಿ ರೆಗ್ಯುಲರ್ EPS ಚೆನ್ನಾಗಿದೆಯಾ, P ಚೆನ್ನಾಗಿದೆಯಾ ಅಂತ ನೋಡಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಎಲ್ಲ ಚೆನ್ನಾಗಿದ್ದಾಗ ಕಂಪ್ನಿ ಪ್ರೈಸ್ ಹೋಗಿ ನೋಡಿದಾಗ ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ನೆಟ್ ಪ್ರಾಫಿಟ್ ಚೆನ್ನಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆ, ಕಂಪ್ನಿ ಎಲ್ಲ ಕ್ವಾಲಿಟಿ ಚೆನ್ನಾಗಾದ್ಮೇಲೆ ಪ್ರೈಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. 100 ರೂಪಾಯಿ 50 ರೂಪಾಯಿಗೆಲ್ಲ ಅಂಥ ಕಂಪ್ನಿ ಸಿಕ್ಕಲ್ಲ. ಯಾಕೆ? 1000 ರೂಪಾಯಿ ಹೋಗಿರುತ್ತೆ ಅದು. ಯಾಕೆ ನೋಡಿ ಸರ್, ಜೀವನದಲ್ಲಿ ಅಷ್ಟೇ, ನಾನು ಯಾರಿಗೆ ಪ್ರಾಮುಖ್ಯತೆ ಕೊಡ್ತೀನಿ? ನನ್ನ ಕಷ್ಟದಲ್ಲಿದ್ದಾಗ ಯಾರು ಬರ್ತಾರಲ್ಲ ಅವ್ರಿಗೆ ನಾನು ಮರ್ಯಾದೆ ಕೊಡ್ತೀನಿ, ಹೌದಲ್ವಾ? ಕಷ್ಟದಲ್ಲಿ ಯಾರು ಸಹಾಯ ಮಾಡ್ತಾರೋ ಅವ್ರನ್ನೇ ನೆನೆಸ್ಕೊಂತೀವಿ, ಹೌದಲ್ವಾ? ಎಲ್ಲ ಚೆನ್ನಾಗಾದ್ಮೇಲೆ 100 ಜನ ಬರ್ತಾರೆ ಸರ್, ಓಕೆನಾ? ಅವಾಗ ನನ್ನ ಲೆವೆಲ್ ಚೇಂಜ್ ಆಗಿಬಿಟ್ಟಿರುತ್ತೆ, ಹೌದಲ್ಲ? ಇದೇ ಥರ ಸ್ಟಾಕಲ್ಲೂ ಕೂಡ ಒಂದು ಸ್ಟಾಕು ಮೈನಸಲ್ಲಿರುತ್ತೆ, ಕಂಪ್ನಿ ಲಾಸಲ್ಲಿರುತ್ತೆ, ಕಂಪ್ನಿ ಟ್ರಬಲಲ್ಲಿರುತ್ತೆ. ಆ ಟೈಮಲ್ಲಿ ಬಂದು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವಾಗ ಪ್ರೈಸ್ ಕಡಿಮೆ ಸಿಗುತ್ತೆ. ಎಲ್ಲ ಮುಗಿದೋದ್ಮೇಲೆ ಎಲ್ಲ ಚೆನ್ನಾಗಿ, ಡೆಪ್ಟ್ ಇಲ್ಲ, EPS ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಚೆನ್ನಾಗಿದೆ, ಬ್ರ್ಯಾಂಡ್ ಇದೆ, ಎಲ್ಲ ಆದಮೇಲೆ 100,000 ಜನ ಬರ್ತಾರೆ ಸರ್, ನೀವೇ ಬೇಕಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ? ಬಟ್ ಈ ಒಂದು ಯಾರೆಲ್ಲ ನಮ್ಮದು ಅಡ್ವಾನ್ಸ್ ಲೆವೆಲ್ ಒಂದು ಫಂಡಮೆಂಟಲ್ ನೋಡ್ತಾರಲ್ಲ ಅವರು ಅರ್ಲಿ ಸ್ಟೇಜ್ ಕಂಪ್ನಿನ ಐಡೆಂಟಿಫೈ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಫ್ಯೂಚರ್ ಅಪ್ ಟು 5 ಇಯರ್, ಐದರ್ 10 ಇಯರ್, ಮೇ ಬಿ ಒಂದು 5 ಇಯರ್ ಇಟ್ಕೊಳ್ಳಿ. ಇವಾಗ ಒಂದು ಕಂಪ್ನಿ ಮೈನಸ್ಸಲ್ಲಿದೆ, ಇವಾಗ ಒಂದು ಕಂಪ್ನಿ ಪ್ರಾಬ್ಲಮಲ್ಲಿದೆ, ಸ್ಟ್ರಗಲ್ ಮಾಡ್ತಾನೆ, ಏನೂ ಚೆನ್ನಾಗಿಲ್ಲ ಸರ್, ಅವನು ತುಂಬ ಸಾಲ ಇದೆ, EPS ಮೈನಸ್ ಇದೆ, ನೆಟ್ ಪ್ರಾಫಿಟ್ ಮೈನಸ್ ಇದೆ, ಅಂಥ ಕಂಪ್ನಿನ ಅವರು ಹುಡುಕ್ತಾರೆ. ಅವ್ರು ಏನು ಮಾಡ್ತಾರೆ, ಈ ಒಂದು ಕಂಪ್ನಿಲಿರೋ ಪ್ರಾಡಕ್ಟಲ್ಲಿ ಎಷ್ಟು ದಮ್ ಇದೆ, ಈ ಪ್ರಾಡಕ್ಟ್ ಫ್ಯೂಚರಲ್ಲಿ ಟ್ರೆಂಡ್ ಆಗುತ್ತಾ, ಈ ಪ್ರಾಡಕ್ಟ್ ಸೇಲ್ ಆದರೆ ಏನಾಗುತ್ತೆ ಅಂತ ಒಂದು ಪ್ರೊಜೆಕ್ಷನ್ ಮಾಡ್ಕೊತಾರೆ. ಡೇಟಾ, ಅಡ್ವಾನ್ಸ್ ಡೇಟಾ ಅನಲೈಸ್ ಮಾಡ್ತಾರೆ. ಇವಾಗ ಫ್ಯೂಚರ್ ಮುಂದೆ ಇರೋದೇ ಡೇಟಾ ಅನಲೈಸ್, ಓಕೆನಾ? ಡೇಟಾ ಅನಲೈಸ್ ಯಾರು ಒಂದು ರಿಲೇಟೆಡ್ ಕಲಿತಾ ಇದ್ದಾರೆ ಅವ್ರಿಗೆಲ್ಲ ತುಂಬ ಸ್ಕೋಪ್ ಇದೆ, ಜಾಬ್ ಎಲ್ಲ, ಓಕೆನಾ? ಡೇಟಾ ಅನಲೈಸ್ ಮಾಡ್ತಾರೆ. ಈ ಕಂಪ್ನಿ 5 ಇಯರ್ ಇವಾಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ಥರ ಕೆಲಸ ಮಾಡಿದ್ರೆ ಸೇಲ್ಸ್ ಎಷ್ಟು ಇಂಪ್ರೂವ್ ಆಗುತ್ತೆ, ಆ ಸೇಲ್ಸ್ ಆದರೆ ಪ್ರಾಫಿಟ್ ಎಷ್ಟು ಬರುತ್ತೆ, ಆ ಪ್ರಾಫಿಟ್ ಆದರೆ ಇವ್ರು ಸಾಲ ಎಷ್ಟು ತೀರುತ್ತೆ, ಸಾಲ ಎಲ್ಲ ತೀರಿದ್ಮೇಲೆ EPS ಎಷ್ಟು ಬರುತ್ತೆ, ತಲೆಗೆ ಹೊಳಿತಾ ಇದೆಯಾ? ಅವರು ಅಡ್ವಾನ್ಸ್ ಆಗಿ ಕ್ಯಾಲ್ಕುಲೇಷನ್ನ ಮಾಡ್ತಾರೆ, ಆಮೇಲೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಅವರು ಅರ್ಲಿ ಸ್ಟೇಜ್ ಒಂದು 100 ರೂಪಾಯಿನೋ ಏನೋ ಕಮ್ಮಿ ವ್ಯಾಲ್ಯೂಯೇಷನ್ ಇಲ್ಲದೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಸರಿ ಆದಮೇಲೆ ನಾವು ಹೋಗ್ತೀವಿ, ಓಕೆ ಎಲ್ಲ ಸಾಲ ತೀರೋಯ್ತು, ಡೆಬಿಟ್ ತೀರೋಯ್ತು, EPS ಚೆನ್ನಾಗಾಯಿತು, ನೆಟ್ ಪ್ರಾಫಿಟ್ ಚೆನ್ನಾಗಾಯಿತು, ಅದು ಚೆನ್ನಾಗಿತ್ತು, ಬರ್ತೀವಿ, ಬಂದಾಗ ತಗೊಳಪ್ಪ 100 ರೂಪಾಯಿ 1000 ರೂಪಾಯಿ ತಗೋ, ಎಲ್ಲ ಚೆನ್ನಾಗಿ ತಾನೇ ನಿನಗೆ ಬೇಕು, ಎಲ್ಲ ಕರೆಕ್ಟಾಗಿರ್ಬೇಕಲ್ವಾ, ಫಂಡಮೆಂಟಲ್ ಚೆನ್ನಾಗಿರ್ಬೇಕಲ್ವ, ತಗೋ ಚೆನ್ನಾಗಿದೆ, ಎಷ್ಟು? 1000 ರೂಪಾಯಿ. ನನ್ನ ಕಷ್ಟದಲ್ಲಿದ್ದೆ ಅವಾಗ ನೀನು ಬಂದಿಲ್ಲ, ಇವಾಗ ಎಲ್ಲ ಚೆನ್ನಾಗಾದ್ಮೇಲೆ ಬಂದಿದೆಯಾ, ತಗೋ 1000 ರೂಪಾಯಿ ಅಷ್ಟೇ, ಸಿಂಪಲ್. ನಾವೇನು ಮಾಡಬೇಕು, ಯಾವ ಫಂಡಮೆಂಟಲ್ನ ನೋಡಬೇಕು, ಫಂಡಮೆಂಟಲ್ ಪ್ರಿಂಟ್ ಆಗೋದು ಫ್ಯೂಚರಲ್ಲಿ ಅದನ್ನು ಬಿಫೋರ್ ನೋಡಬೇಕು, ಆವಾಗಲೇ ನಮಗೊಂದು ಒಳ್ಳೆ ಪ್ರೈಸ್ಗೆ ಸ್ಟಾಕ್ ಸಿಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್, ನಿಮ್ಗೆ ಇಷ್ಟು ಅರ್ಥ ಆಗಿಲ್ಲ ಅಂದರೆ ಒಂದು ಸೂಪರ್ ಆಗಿರೋ ಎಕ್ಸಾಂಪಲ್ನ ಕೊಡ್ತೀನಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಲಿ, ಓಕೆನಾ? ಒಂದು ಏರಿಯಾದಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ, ಸೈಟ್ ಸೇಲ್ ಆಗ್ತಾ ಇದೆ ಎಕ್ಸಾಂಪಲ್, ಓಕೆನಾ? ಆ ಸೈಟು ಎಕ್ಸಾಂಪಲ್, ಆ ಸೈಟ್ನ ನೀವು ಆ ಸುತ್ತಮುತ್ತ ಡೆವಲಪ್ಮೆಂಟ್ ಎಲ್ಲ ಆದಮೇಲೆ ಸೈಟ್ ತೊಗೊತೀರಾ, ಆಗಕ್ಕಿಂತ ಮುಂಚೆನೇ ಒಂದು ಸೈಟ್ ನೋಡ್ತೀರಾ, ಪಕ್ಕದಲ್ಲಿ ಹೈವೇ ಬರ್ತಾ ಇದೆ, ಸ್ಕೂಲ್ ಬರ್ತಾ ಇದೆ, ಮೆಟ್ರೋ ಬರ್ತಾ ಇದೆ, ಎಲ್ಲನೂ ಮುಂದೆ ಬರೋದನ್ನು ನೋಡಿ ಇವತ್ತು ಸೈಟ್ ತೊಗೊತೀರಾ, ಇಲ್ಲ ಆಲ್ರೆಡಿ ಬಂದಿದ ಮೇಲೆ ತೊಗೊತೀರಾ ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಅಂತ ಹೋದಾಗ. ಒಂದು ಸೈಟ್ ಹೋಗಿ ನೋಡ್ತೀರಾ, ಸುತ್ತಮುತ್ತ ಏನು ಡೆವಲಪ್ಮೆಂಟ್ ಆಗ್ತದೆ ಅಂತ ನೋಡಿ ತಾನೇ ತೊಗೊತೀರಾ. ಆಮೇಲೆ 4-5 ವರ್ಷ ಬಿಟ್ಟ ಮೇಲೆ ಏನಾಗುತ್ತೆ ಅಂತ ತಾನೇ ತೊಗೊತೀರಾ. ಬಟ್ ಸ್ಟಾಕಲ್ಲಿ ಮಾತ್ರ ಎಲ್ಲ ಆದಮೇಲೆ ಯಾಕೆ ತೊಗೊಳಕ್ಕೆ ಹೋಗ್ತೀರಾ? ಇಲ್ಲೇ ರಾಂಗ್ ಆಗುತ್ತೆ, ಹೌದಲ್ವಾ? ಮುಂಚೆನೇ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ ಸರ್, ಮಾಡೋಣ ಸರ್, ಹಂಗೆ ಮಾಡೋಣ, ನೀವು ಹೇಳ್ದಂಗೆ ಮಾಡೋಣ. ಹೆಂಗೆ ಮಾಡೋದು? ಕರೆಕ್ಟ್ ಅಲ್ಲ? ಕಡೆಯಲ್ಲಿ ಕಾಣೋ ವಿಷಯ ಹೆಂಗೆ ಮಾಡೋದು? ಕರೆಕ್ಟ್, ರೈಟ್? ನೀವು ನೋಡ್ತಾ ಇರೋ ಫಂಡಮೆಂಟಲ್ ಅದು 1 ರೂಪಾಯಿಗೂ ನಿಮ್ಗೆ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ಈ ದೊಡ್ಡ ವ್ಯಕ್ತಿಗಳು ಏನು ಡಿಸಿಷನ್ ತೊಗೊತಾರಲ್ಲ ಫಂಡಮೆಂಟಲ್ ನೋಡಿ, ಅದು ಎಲ್ಲ ಕಡೆ ಬಚ್ಚಿಡ್ಬೋದು, ಅವ್ರು ಎಲ್ಲ ಕಡೆ ಹೈಡ್ ಮಾಡ್ಬೋದು. ಬಟ್ ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಚಾರ್ಟ್ ಅಂತ ಇದೆ, ಚಾರ್ಟ್. ತುಂಬ ಜನ ಅದನ್ನು ಓಪನ್ ಮಾಡೇ ನೋಡಿರಲ್ಲ, ಅದನ್ನು ಅಲ್ಲಿ ಮೂಡಲೇಬೇಕು. ಒಬ್ಬ ದೊಡ್ಡ ವ್ಯಕ್ತಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಕ್ಯಾಂಡಲ್ ಸ್ಟಿಕ್ ಫಾರ್ಮೆಟ್ ಅಂದರೆ ನಾವು ಅವರ ಹೆಜ್ಜೆ ಗುರುತನ್ನು ಫಾಲೋ ಮಾಡಬೇಕು. ಅದ್ರ ಮುಖಾಂತರ ನೀವು ಇನ್ವೆಸ್ಟ್ಮೆಂಟು ಸಕ್ಸಸ್ಫುಲ್ಲಿಯೇ ನೀವು ಟ್ರೇಡಿಂಗ್ನ ಮಾಡಬಹುದು. ಹೇಗೆ ಮಾಡೋದು ಅದನ್ನು? ಆಬ್ವಿಯಸ್ಲಿ ಚಾರ್ಟ್ ಟ್ರೇಡಿಂಗ್ ಕಲಿಬೇಕಾಗುತ್ತೆ, ಓಕೆನಾ? ಇದು ಯಾವುದೇ ಥರದ ಟಿಪ್ಸ್ ತೊಗೊಂಡು ಮಾಡಿದೆ, ಯಾರಿಗೂ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟು ಮಾಡಿದೆ, ನೀವು ಲೈಫಲ್ಲಿ ಉದ್ಧಾರ ಆಗಲ್ಲ. ಬರೆದಿಟ್ಕೊಳ್ಳಿ, ಲೈಫಲ್ಲಿ ಉದ್ಧಾರ ಆಗಲ್ಲ, ಸ್ಟಾಕ್ ಮಾರ್ಕೆಟಲ್ಲ ಲೈಫಲ್ಲಿ ಉದ್ಧಾರ ಆಗಲ್ಲ. ಯಾಕಂದರೆ ನೀವು ಶಾರ್ಟ್ಕಟ್ ಹುಡ್ಕೊಂಡು ಯಾರನ್ನೊಬ್ಬನ ನಂಬಿಬಿಟ್ಟು ಅವ್ನ ಕೈಲಿ ದುಡ್ಡು ಕೊಡ್ತೀರಾ, ದಿನ ಈ ರೀತಿ ಕಳ್ಕೊತಾ ಇದ್ದಾರೆ, ಆಗಾರ ಆಗ್ತಾ ಇದ್ದಾರೆ, ಓಕೆನಾ? ನೀವು ಕಲಿಬೇಕಾಗುತ್ತೆ. ಇಲ್ಲೂ ಅಂದರೆ ಪ್ರಾಪರ್ ಒಬ್ಬ ಅಡ್ವೈಸ್ನ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ. ಓಕೆ, ರೈಟ್, ಇನ್ವೆಸ್ಟ್ಮೆಂಟ್ ಆಯಿತು. ಟ್ರೇಡಿಂಗಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ? ಟ್ರೇಡಿಂಗಲ್ಲಿ ಯಾಕೆ? ಓಕೆ ಸರ್, ಇದೆಲ್ಲ ನಾನು ಕಲ್ತಿದ್ದೀನಿ ಸರ್, ನಾನು
ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ. ನಾನು ದಿನ ಟ್ರೇಡಿಂಗ್ ಮಾಡ್ತೀನಿ, ಆಪ್ಷನ್ ಟ್ರೇಡಿಂಗ್ ಮಾಡ್ತೀನಿ, ಇಂಟ್ರಾಡೇ ಟ್ರೇಡ್ ಮಾಡ್ತೀನಿ, ಸ್ವಿಂಗ್ ಟ್ರೇಡ್ ಮಾಡಿದೆ, ಎಲ್ಲ ಮಾಡ್ತೀನಿ ಸರ್. ನನಗೆ ಯಾಕೆ ಪ್ರಾಫಿಟ್ ಮಾಡೋಕ್ಕಾಗ್ತಾಯಿಲ್ಲ? ನೀವು ಹೇಳಿದ್ರಲ್ಲ ಚಾರ್ಟ್ ಟ್ರೇಡಿಂಗ್, ಅದು ನೋಡ್ತೀನಿ ಸರ್, ಎಲ್ಲ ನೋಡ್ತೀನಿ ಸರ್, ನನಗೆಲ್ಲ ಗೊತ್ತು, ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ. ನಾನು ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಸರ್? ನೋಡಿ, ನಾವು ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ನಾವೇನೋ ಒಂದು ಗೊತ್ತಿಲ್ಲ ಅಂತಲೇ ಅರ್ಥ. ನಮಗೆ ಸಿಂಪಲ್, ನಿಮ್ಗೆ ಗೊತ್ತಿದೆ ಅಂತ ಯಾವಾಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ನೀವು ದುಡ್ಡು ಮಾಡ್ತಾ ಇದ್ದೀರಾ ಆದರೆ ಅವಾಗ ಅಂದ್ಕೊಳ್ಳಿ ನನಗೆ ಗೊತ್ತಿದೆ ಅಂತ. ಓಕೆನಾ? ದುಡ್ಡು ಮಾಡ್ತಾ ಇಲ್ಲ ಅಂದರೆ ನಿಮ್ಗೆ ಏನೋ ಒಂದು ಗೊತ್ತಿಲ್ಲ ಅಂತಲೇ ಅರ್ಥ. ಓಕೆನಾ? ಬಟ್ ಟ್ರೇಡಿಂಗಲ್ಲಿ ನಮ್ಮೊಂದು ಟ್ರೇಡಿಂಗ್ ಮಾಡೋದ್ರಲ್ಲಿ ಏನು ಇಶ್ಯೂ ಆಗ್ತಾಯಿದೆ ಅಂದರೆ, ಒಂದು ವಾರ ಎಲ್ಲ ಪ್ರಾಫಿಟ್ ಮಾಡ್ತೀನಿ ಸರ್, ಒಂದೇ ದಿವಸ ಕಳೆದುಬಿಡ್ತೀನಿ. ಸಿಂಪಲ್ ಸರ್. ಒಂದು ತಿಂಗಳೆಲ್ಲ ಪ್ರಾಫಿಟ್ ಮಾಡ್ತೀನಿ ಸರ್, ಒಂದೆರಡು ದಿವಸ ಕಳೆದುಬಿಡ್ತೀನಿ ಸರ್. ಒಂದು ವರ್ಷ ಎಲ್ಲ ಪ್ರಾಫಿಟ್ ಮಾಡ್ತೀನಿ ಸರ್, ಒಂದು ದಿವಸ ಲಾಟ್ರಿ ಆಡಿ ಕಳೆದು ಬಿಡ್ತೀನಿ ಸರ್. ಇಷ್ಟೇ ಟ್ರೇಡಿಂಗಲ್ಲಿ ಪ್ರಾಬ್ಲಮ್ ಆಗ್ತಾರೆ. ಯಾಕೆ? ಬಿಕಾಸ್ ಆಫ್ ಸೈಕಾಲಜಿ, ಮೆಂಟಾಲಿಟಿ. ಓಕೆನಾ? ನಿಮ್ಮ ಮೈಂಡ್ ಸೆಟ್ಟಲ್ಲಿ ಪ್ರಾಬ್ಲಮ್ ಇದೆ. ಯಾಕಂದ್ರೆ ನೋಡಿ ಸರ್, ದಿನ 500 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 500 ರೂಪಾಯಿ ಒಂದು ದಿವಸ ತಲೆಯಲ್ಲಿ ಉಳಿಯುತ್ತೆ. ಒಂದೇ ದಿವಸ ಯಾಕೆ ನಾನು 1 ಲಕ್ಷ ಮಾಡಬಾರ್ದು ಅಂತ ಅಲ್ಲಿ ಬ್ರೇಕ್ ಆಗುತ್ತೆ, ಸೈಕಾಲಜಿ ಬ್ರೇಕ್ ಆಗುತ್ತೆ, ನಿಮ್ಮ ರೂಲ್ಸ್ ಬ್ರೇಕ್ ಆಗುತ್ತೆ. ಆವಾಗ ನೀವು ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನೋಡಿ, ಇದು ಕೂಡ ದಿನ ವರ್ಕ್ ಮಾಡ್ದಂಗೆ. ನಾವೇನು ಟ್ರೇಡಿಂಗ್ ಯಾಕೆ ಬಂದಿದ್ದೀವಿ ಹೇಳಿ ಸರ್? ನಾನು ಮಾಡೋ ಕೆಲಸ ಬೇಡ, ನಾನೇ ನನ್ನದೇ ಒಂದು ಓನ್ ಬಿಸ್ನೆಸ್ ಥರ ಇರಬೇಕು, ನನಗೆ ನನ್ನ ಪ್ರಕಾರ ಇರಬೇಕು, ಟೈಮ್ ಫ್ರೀಡಮ್ ಬೇಕು. ಅದಕ್ಕೆ ತಾನೇ ನಾವು ಜಾಬ್ ಎಲ್ಲ ಬಿಟ್ಟು ಇದಕ್ಕೆ ಬರೋದು. ಬಟ್ ಇಲ್ಲೇನಾಗುತ್ತೆ ಉಲ್ಟಾ, ದಿನ ಮಾರ್ನಿಂಗ್ 9:15ಗಿಂತ 9:15 ಮುಂಚೆ ಎದ್ದೇಳು, ರೆಡಿಯಾಗು, ಎಸ್ ನಿಫ್ಟಿ ಏನಾಯಿತು ನೋಡು, ನಿಫ್ಟಿ ಹೆಂಗೆ ಓಪನ್ ಆಗ್ತಾಯಿದೆ ಅಂತ ನೋಡು, ಚಾರ್ಟ್ ಲೈನ್ಗಳನ್ನ ಹಾಕೋ, ಅದನ್ನು ಹಾಕೋ, ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಇಂಟ್ರಡೇ ಮಾಡೋದು ಅಷ್ಟು ಈಸಿ ಅಲ್ಲ, ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಭಯ ಇರುತ್ತೆ, ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅಂದರೆ ಸ್ಕ್ರೀನ್ ಟೈಮ್ ಎವ್ರಿ ಡೇ ಕೊಡಬೇಕು, ಆವಾಗಲೇ ದುಡ್ಡು ಮಾಡೋಕ್ಕಾಗೋದು. ಓಕೆ, ಅದನ್ನೇ ಜಾಸ್ತಿ ದುಡ್ಡು ಮಾಡ್ಬೋದಲ್ಲ ಅದರಲ್ಲಿ. ಬಟ್ ಅಲ್ಲೊಂದು ಕಂಡೀಷನ್ ಇದೆ, ಕ್ಯಾಪಿಟಲ್ ಜಾಸ್ತಿ ಬೇಕು. ಕಮ್ಮಿ ಕ್ಯಾಪಿಟಲಲ್ಲಿ ಆಗಲ್ಲ. ಎಷ್ಟಂತ ರೊಟೇಟ್ ಮಾಡ್ತೀರಾ? ಹೌದಲ್ವ? ಜಾಸ್ತಿ ಕ್ಯಾಪಿಟಲ್ ಕೂಡ ಬೇಕಾಗುತ್ತೆ. ಓಕೆನಾ? ಕೆಲವೊಂದು ಇನ್ವೆಸ್ಟ್ಮೆಂಟಲ್ಲಿ ಪ್ರಾಬ್ಲಮ್ ಹೇಳಿದೆ, ಟ್ರೇಡಿಂಗಲ್ಲಿ ಕಲ್ತ್ಕೊಂಡ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಕಲ್ತ್ಕೊಂಡ ಮೇಲೂ ಕೂಡ ನಿಮ್ಮೊಂದು ಪ್ರಾಪರ್ ಸೈಕಾಲಜಿ ಇಲ್ಲ ಅಂದರೆ ಅಲ್ಲೂ ಕೂಡ ದುಡ್ಡು ಮಾಡೋಕ್ಕಾಗಲ್ಲ. ಹಾಗಾಗಿ ಎರಡರಲ್ಲೂ ಸಮ್ ಪ್ರಾಬ್ಲಮ್ ಇದೆ. ಈ ಎರಡಕ್ಕೂ ಒಂದು ಬೆಟರ್ ಐಡಿಯಾ, ಬೆಟರ್ ಅಂದರೆ ನೀವು ಚಾರ್ಟ್ ಟ್ರೇಡ್ ಮಾಡೋದು ಕಲಿಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಆವಾಗಲೇ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗುತ್ತೆ. ಸರ್ ಇದು ಎಲ್ಲ ನಮ್ಗೆ ತಲೆನೋವು ಬೇಡ ಸರ್ ಅಂದರೆ 12% ಸಿಗುತ್ತೆ, ಮ್ಯೂಚುವಲ್ ಫಂಡಲ್ಲಿ ಹೋಗಿ ಹಾಕಿ. ಸಿಂಪಲ್ ಅಷ್ಟೇ, ಇದು ಬಿಟ್ಟು ಬೇರೆ ಏನಿಲ್ಲ. ಹೌದಲ್ವಾ? ಆ ರೀತಿ ಮಾಡ್ಬೋದು. ಓಕೆ, ಈ ಒಂದು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗಲ್ಲಿ ಏನು ಫೇಸ್ ಮಾಡ್ತೀರಾ, ಯಾಕೆ ಫೇಸ್ ಮಾಡ್ತಾರೆ, ಯಾಕೆ ಪ್ರಾಬ್ಲಮ್, ಯಾಕೆ ದುಡ್ಡು ಮಾಡೋಕ್ಕಾಗ್ತಿಲ್ಲ ಅನ್ನೋದಕ್ಕೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ಳೋಣ. ಸರ್ ಇದೆಲ್ಲ ಓಕೆ, ನಿಮಗೆ ಗೊತ್ತಲ್ಲ, ನೀವು ಕಲ್ತಿರ್ಬೇಕಲ್ಲ, ನೀವು ದುಡ್ಡು ಮಾಡ್ತಾ ಇದ್ದೀರಾ. 100% ನಾವು ದುಡ್ಡು ಮಾಡ್ತಾ ಇದ್ದೀವಿ. ನಮ್ಮದೇ ಆದ ಒಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತಿದೆ, ಬನ್ನಿ ಹೇಳ್ಕೊಡ್ತೀವಿ. ನಾವು ದುಡ್ಡು ಮಾಡೋದು ತೋರಿಸ್ಕೊಡ್ತೀವಿ. ಓಕೆನಾ? ಸುಮ್ಮನೆ ಅಗಲತ್ತಲ್ಲಿ ನಕ್ಷತ್ರ ತೋರಿಸಲ್ಲ, ಬನ್ನಿ ತೋರಿಸ್ತೀವಿ, ನಾವು ದುಡ್ಡು ಮಾಡ್ತೀವಿ. ನಾನು ಯಾವ ಥರ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ. ನಾನು ಸ್ಟಾಕ್ಸಲ್ಲಿ ಮ್ಯಾಕ್ಸಿಮಮ್ ನಾನು ಎಲ್ಲ ಥರ ಟ್ರೇಡಿಂಗ್ ಮಾಡ್ತೀನಿ. ಬಟ್ ಮೋರ್ ಇಕ್ವಿಟಿಲಿ ಮಾಡ್ತೀನಿ. ಬಟ್ ಇಕ್ವಿಟಿಲಿ ಕೂಡ ಅಷ್ಟೇ, ಯಾರೆಲ್ಲ ಆಪ್ಷನ್ಸು ಇಂಟ್ರಾಡೇ ಏನಾರು ಮಾಡಿ ಸರ್, ಕೊನೆಯಲ್ಲಿ ಓಕೆನಾ ರಿಯಲ್ ಟ್ರೇಡರ್ಗೆ ಹೋಗಿ ಕೇಳಿ ತಿಂಗಳಿಗೆ ಎಷ್ಟು ಮಾಡ್ತೀರಾ ನೀವು ಅಂತ. ಓನ್ಲಿ 5% ಅಷ್ಟೇ ನೀವು ಮಾಡೋಕ್ಕಾಗೋದು. ಓನ್ಲಿ 5%. ಯಾರು ರಿಯಲ್ ಮಾಡ್ತಾ ಇದ್ದಾರೆ, ಓಕೆನಾ? ಹೇಳಕ್ಕೆ 100 ಜನ ಹೇಳ್ತಾರೆ, 10%, 20%, 100% ಹೇಳ್ತಾರೆ, ಕಾಗೆ ಹಾರಿಸ್ತಾ ಇರ್ತಾರೆ. ರಿಯಲಾಗಿ ಯಾರೋ ಒಂದು ಟ್ರೇಡ್ ಮಾಡ್ತಾರೋ ಹೋಗಿ 5% ನಾನು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇಕ್ವಿಟಿಲಿ ಮಾಡ್ತೀನಿ. ಆಪರ್ಚುನಿಟಿ ಸಿಕ್ಕಾಗ ಆಪ್ಷನ್ಸಲ್ಲೂ ಕೂಡ ಮಾಡ್ತೀನಿ. ಈ ರೀತಿ ನಾನು ಕೂಡ ದುಡ್ಡನ್ನ ಮಾಡ್ತಾಯಿದ್ದೀನಿ. ರೈಟ್? ಓಕೆನಾ? ಈ ರೀತಿ ಒಂದು ಈಸಿ ವೇಲಿ ಕಲಿಬೇಕಂದ್ರೆ ಬನ್ನಿ ನಮ್ಮ ಒಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿಗೆ, ನಾವು ಹೇಳ್ಕೊಡಕ್ಕೆ ರೆಡಿ ಇದ್ದೀವಿ. ಓಕೆನಾ? ಫ್ಯೂಚರಲ್ಲಿ ಇಲ್ಲಿ ನಾವು ಕೂಡ ಫುಲ್ ಟೈಮ್ ಆಗಬೇಕು, ಇದನ್ನು ನಾವು ನೆಕ್ಸ್ಟ್ ಲೆವೆಲಲ್ಲಿ ನಾನು ಇದನ್ನು ಕೆರಿಯರಾಗಿ ತೊಗೋಬೇಕು, ಲೈಫಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ನ ತೊಗೋಬೇಕು ಅಂತಂದರೆ ಖಂಡಿತ ಬನ್ನಿ, ನಾವು ಹೇಳ್ಕೊಡೋಣ ಅದ್ರ ಬಗ್ಗೆ. ತುಂಬ ಜನಕ್ಕೆ ಹೋಪ್ನ ಕಳ್ಕೊಬೇಡಿ, ಸರ್ ಎಷ್ಟೇ ಕಲ್ತರೂ ಮಾರ್ಕೆಟ್ ವರ್ಕ್ ಆಗೋಲ್ಲ, ಹಂಗೆ ವರ್ಕ್ ಆಗೋಲ್ಲ, ಹಿಂಗೆ ವರ್ಕ್ ಆಗೋಲ್ಲ, ಅದು ಸುಳ್ಳು. ಓಕೆನಾ? ಎಕ್ಸಾಂಪಲ್ ನಾನಿದೆ, ನಿಮಗೆ ಲೈವ್ ಪ್ರೂಫ್ ಬೇಕಾದ್ರೆ ನಾನು ಕೂಡ ತೋರಿಸ್ತೀನಿ. ಓಕೆನಾ? ಓಕೆ, ಇಲ್ಲಿಗೆ ನಿಮಗೆ ಒಂದು ವಿಷಯ ಅರ್ಥ ಆಗಿದೆ ಅಂದ್ಕೊತೀನಿ. ಇದನ್ನೆಲ್ಲ ಕೇಳ್ಕೊಂಡು ಕೆಲವೊಬ್ರು ಇರ್ತಾರೆ, ಎಲ್ಲ ಕೇಳ್ಕೊಂಡು ಆಮೇಲೆ ರಾತ್ರಿ ಎಲ್ಲ ರಾಮಾಯಣ ಕೇಳ್ಕೊಂಡು ಬೆಳಗ್ಗೆ ರಾಮ ಸೀತಾಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಇಷ್ಟೆಲ್ಲ ಕೇಳ್ಕೊಂಡು ನಾಳೆ ಸರ್ ಅದು ಕಂಪ್ನಿಗೆ ಆ ನ್ಯೂಸ್ ಬಂದಿತ್ತು ಸರ್, ಕಂಪ್ನಿ ಇಷ್ಟು ಡೆಬಿಟ್ ಇದೆ ಸರ್, ಆ ಕಂಪ್ನಿಲಿ ಇಷ್ಟು ನೆಟ್ ಪ್ರಾಫಿಟ್ ಇದೆ. ನೀವು ಉದ್ಧಾರ ಆಗಲ್ಲ, ಅಷ್ಟೇ ಸಿಂಪಲ್. ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ಯಾವ ಥರ ಫಂಡಮೆಂಟಲ್ ನೋಡೋದು ದೊಡ್ಡ ದೊಡ್ಡ ವ್ಯಕ್ತಿ ಅಂತ ಹೇಳೋದು ಮೇಲೂ ಕೂಡ ಮತ್ತೆ ವಾಪಸ್ಸಾಗಿ ಅದೇ ವೆಬ್ಸೈಟ್ ನೋಡ್ಕೊಂಡು ಕತೆ ಕೇಳಿದ್ರೆ ಖಂಡಿತ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಓಕೆ, ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಮಾಡಿ, ಮಾರ್ಕೆಟ್ ನೆಕ್ಸ್ಟ್ ಬ್ರೇಕ್ಔಟ್ ಆಗುತ್ತೆ, ವೇಟ್ ಮಾಡಿ, ಪೇಷನ್ಸ್ ಅಂತ ಇರಿ, ಕಲೀರಿ, ಪೇಷನ್ಸ್ ಅಂದಿರಿ. ಖಂಡಿತ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕೂಡ ದುಡ್ಡನ್ನ ಮಾಡಬಹುದು.